ಸೊ ಗೈಸ್ ಎಲ್ಲರಿಗೂ ಆರಾಮದಿರಿ ಅನ್ಕೋತೀನಿ ಗೈಸ್. ನೋಡ್ತಿರ್ಬೋದು 2 ದಿವಸ ಸ್ಕಿಪ್ ತಗೊಂಡ್ವಿ. ಯಾಕಂತಂದ್ರ ಸ್ವಲ್ಪ ಹೈ ಪ್ರೆಷರ್ ಹೈ ಕೆಲಸ ಭಾಳ ಕೆಲಸ ಬಿದ್ಬಿಟ್ಟಿದ್ವು. ಸೊ ಏನ್ ಮಾಡ್ಬೇಕು ಏನಿಲ್ಲ ಒಂದು ಗೊತ್ತಾಗ್ಲಾರ ನಿಮ್ಗೆ ಅಪ್ಡೇಟ್ ಕೊಡ್ಲಕ್ ಆಗಿದಲ್ಲ ನನಗೆ. ಸೊ ಗೈಸ್ ಏನ್ ಮಾಡಕ್ಕಾಗಲ್ಲ, 2 ದಿವಸ ಸ್ಕಿಪ್ ತಗೊಂಡು ನಮ್ಮ ಫ್ರೆಂಡ್ಸು ನಮ್ಮ ಫಾಲೋವರ್ಸು ನಮ್ಮ ಫ್ಯಾಮಿಲಿನೂ ಎಲ್ಲರೂ ತಗೊಂಡಿರ್ಬೋದು ಗ್ಯಾಪ್ನ. ಸೊ ಏನು ಮಾಡಕ್ಕಾಗಲ್ಲ ಗೈಸ್, ಇವತ್ತಿನಿಂದ ಮತ್ತು ವಿನ್ನಿಂಗ್ಸ್ ಮಾಡೋಣ, ಮತ್ತು ಟೀಮ್ ಮಾಡೋಣ, ಮತ್ತು ಗೆಲ್ಲೋಣ. ಸೊ ಗೈಸ್ ಬರ್ರಿ ಇವತ್ತು ನಮ್ಮ ಮ್ಯಾಚ್ ನಂಬರ್ 39 KKR ವರ್ಸಸ್ GT. ಯಾರು ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ ಯಾರೇನಿಲ್ಲ ಈ ವಿಡಿಯೋದಾಗ ಏನ್ ನೋಡ್ತೀರಿ ನೀವಪ್ಪ ಅಂತಂದ್ರೆ ಹೆಡ್ ಟು ಹೆಡ್ ನೋಡ್ತೀರಿ, ಪಿಚ್ ರಿಪೋರ್ಟ್ ನೋಡ್ತೀರಿ, ನಮ್ಮ ಫ್ಯಾಂಟಸಿ ಟಿಪ್ಸ್ ನೋಡ್ತೀರಿ, ನಮ್ಮ ಕೀ ಮ್ಯಾಚ್ ಅಪ್ಸ್ ನೋಡ್ತೀರಿ, ಕೀ ಸ್ಟಾಟ್ಸ್ ನೋಡ್ತೀರಿ. ಅದಾಗಿದ ತಕ್ಷಣ ಲಾಸ್ಟ್ ಅಂಡ್ ಫೈನಲ್ ನಂದು ಮ್ಯಾಚ್ ಪ್ರಿಡಿಕ್ಷನ್ಸ್ ನೋಡ್ತೀರಿ. ಗೈಸ್ ನೋಡ್ತಿರ್ಬೋದು ಖತರ್ನಾಕ್ ಪ್ರಿಡಿಕ್ಷನ್ಸ್ ಕೊಡ್ತೀನಿ, ನಿಮ್ಗೆ ಗೊತ್ತಿದೈತಿ ಹೆಂಗ್ ಹೋಗ್ತಾವ ನನ್ನ ಪ್ರಿಡಿಕ್ಷನ್ಸ್ ಅಂತ. ಸೊ ಗೈಸ್ ಬರ್ರಿ ಇವಾಗ ಫಸ್ಟ್ ನಾವು ಸ್ಟಾರ್ಟ್ ಮಾಡೋಣ. ಏನ್ ನೋಡೋಣಪ್ಪ ಅಂತಂದ್ರೆ ಗೈಸ್ ಇದ್ರಿಗಿಂತ ಮುಂಚೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಗ್ಯಾಮ್ಲಿಂಗ್ ಯಾರು ಮಾಡಕ್ ಹೋಗ್ಬಿಡ್ರಿ ಗೈಸ್. ಗ್ಯಾಮ್ಲಿಂಗ್ ಇಸ್ ವರ್ಸ್ಟ್. ಗ್ಯಾಮ್ಲಿಂಗ್ ಮಾಡಕ್ ಹೋಗ್ಬಿಡ್ರಿ, ಒಳ್ಳೇದ್ ಮಾಡ್ರಿ, ಆದಷ್ಟು ಜಲ್ದಿ ಯಾರಿಗೆ ಒಳ್ಳೇದಾಕೈತಿ ಒಳ್ಳೇದ್ ಮಾಡ್ರಿ. ಗ್ಯಾಮ್ಲಿಂಗ್ ಬೆಟ್ಟಿಂಗ್ ಇದ್ರೆಲ್ಲ ಬಿಡಕ್ ಹೋಗ್ಬಿಡ್ರಿ. ಲೀಗಲ್ ವೇನ್ ಆಗೇನೈತಿ ಡ್ರೀಮ್ 11 ಡ್ರೀಮ್ ಫ್ಯಾಂಟಸಿ ಟೀಮ್ಸ್ ಮಾಡ್ಕೊಂಡು ನಮ್ಮ ಸುಪ್ರೀಂ ಕೋರ್ಟ್ ಏನ್ ಆರ್ಡರ್ ಕೊಟ್ಟೈತಿ ಅದ್ರನ್ನಾಗ ಮಾಡ್ಕೊಂತೀರಿ. ಲೀಗಲ್ ವೇನಾಗ ಮಾಡೋಣ, ನಮ್ ಇಲ್ಲಿಗಲ್ ವೇನಾಗ ಯಾವತ್ತು ಹೋಗೋದ್ ಬೇಡ. ಸೊ ಗೈಸ್ ಬರ್ರಿ ಫಸ್ಟ್ ಇವಾಗ ನೋಡೋಣ ಟೀಮ್ ನ್ಯೂಸ್ ಏನಂತಂದ್ರೆ GT is coming after a good win. ಸೊ ನಂಗೆ ಅನ್ಸೋ ಮಟ್ಟಿಗೆ ಯಾರನ್ನೂ ಅಷ್ಟು ಏನ್ ನಾರ್ಮಲ್ ಚೇಂಜಸ್ ಮಾಡಂಗಿಲ್ಲ, ಅಷ್ಟು ಚೇಂಜಸ್ ಮಾಡ್ಬೇಕಂದ್ರೆ ವಾಷಿಂಗ್ಟನ್ ಸುಂದರ್ನ ವಾಪಸ್ ತರಬಹುದು ಗೈಸ್. ಯಾಕಂದ್ರೆ ಲೆಫ್ಟೀಸ್ ಬಾಳ ಅದಾರ KKR ನಾಗ. ಸೊ ನಂಗೆ ಅನ್ಸೋ ಮಟ್ಟಿಗೆ ವಾಷಿಂಗ್ಟನ್ ತಂದು ಸುಂದರ್ನ ಕರಿಬಹುದು. ಸೊ ಗೈಸ್ ನೋಡ್ತಿರ್ಬೋದು KKR ಲಾಸ್ಟ್ ಮ್ಯಾಚ್ ನಾಗಂತೂ ಫುಲ್ ಈಸಿ ಚೇಸ್ ಮಾಡಕ್ ಆಗೋದಿಲ್ಲ. ಸೊ ನಂಗೆ ಅನ್ಸೋ ಮಟ್ಟಿಗೆ ಕಂಬ್ಯಾಕ್ ಮಾಡಕ್ ನೋಡ್ತಾರೆ ಈ ಸಲ. ಕಂಬ್ಯಾಕ್ ಮಾಡಿ ಬತ್ತು ಗೆಲ್ಲಕ್ ಚಾನ್ಸ್ ಮಾಡ್ತಾರೆ. ಸೊ ನಂಗೆ ಅನ್ಸೋ ಮಟ್ಟಿಗೆ ಏನು ಮೇಜರ್ ಚೇಂಜ್ ಮಾಡಂಗಿಲ್ಲ. ಸೊ ಬರ್ರಿ ಪ್ರಾಬಬಲ್ 12 ನೋಡೋಣ. ಫಸ್ಟ್ ಬಂದ್ಬಿಟ್ಟು ನಮ್ಮ ಪ್ರಾಬಬಲ್ 12 ಕೋಲ್ಕತ್ತಾಗ ನೋಡೋಣ ಏನೈತೆ ಅಂತಂದ್ರೆ. ಕೋಲ್ಕತ್ತಾದ ಫಸ್ಟ್ ಪ್ರಾಬಬಲ್ 12 ಬಂದ್ಬಿಟ್ಟು ಸುನಿಲ್ ನಾರಾಯಣ, ಕ್ವಿಂಟಮ್ ಡಿಕಾಕ್ ವಿಕೆಟ್ ಕೀಪರ್ ಇವ್ರಿಬ್ರು ಓಪನಿಂಗ್ ಮಾಡ್ತಾರೆ ಗೈಸ್. ಇದಾಗಿ ತಕ್ಷಣ ನಮ್ಮ ಅಜಿಂಕ್ಯ ರಹಾನೆ, A ರಘುವಂಶಿ, ವೆಂಕಟೇಶ್ ಅಯ್ಯರ್, R ಸಿಂಗ್, ಆಂಡ್ರೂ ರಸಲ್, ರಿಂಕು ಸಿಂಗ್, R ಸಿಂಗ್, ರಮದೀಪ್ ಸಿಂಗ್, H ರಾಣಾ, ಹೆನ್ ಒತ್ತಜೆ, V ಚಕ್ರವರ್ತಿ, V ಅರೋರಾ ಗೈಸ್. ಇವ್ರು ಬಂದ್ಬಿಟ್ಟು ಪ್ರಾಬಬಲ್ 12 ಆಫ್ ನಮ್ಮ ಕಲ್ಕತ್ತಾ ಗೈಸ್. ಚಲೋ ಐತಿ ಲೈನ್ ಅಪ್ ಇವ್ರದ್ದು. ಸೊ ಇದಾಗಿದ ತಕ್ಷಣ ನಮ್ಮ ಪ್ರಾಬಬಲ್ 12 ಆಫ್ ಗುಜರಾತ್ ನೋಡೋಣ. ಗುಜರಾತ್ ಅವ್ರು ಬಂದ್ಬಿಟ್ಟು ಶುಭ್ನಮ್ ಗಿಲ್ ಕ್ಯಾಪ್ಟನ್, ನಮ್ಮ ಸಾಯಿ ಸುದರ್ಶನ್ ಸೆಕೆಂಡ್ ಓಪನರ್ ಗೆ ಇವ್ರಿಬ್ರು ಓಪನಿಂಗ್ ಮಾಡ್ತಾರೆ. ಅದಾದ ತಕ್ಷಣ ಜಾಸ್ ಬಟ್ಲರ್ ವಿಕೆಟ್ ಕೀಪರ್, ವಾಷಿಂಗ್ಟನ್ ಸುಂದರ್, S ರೂತಫರ್ಡ್, S ಖಾನ್, R ಟಿವಟಿಯಾ, R ಖಾನ್, A ಖಾನ್, S ಕಿಶೋರ್, M ಸಿರಾಜ್, P ಕೃಷ್ಣ ಗೈಸ್. ಇವ್ರು ಬಂದ್ಬಿಟ್ಟು ನಾವು ಪ್ರಾಬಬಲ್ 12 ಆಫ್ ಗುಜರಾತ್ ಗೈಸ್. ನೋಡ್ತಿರ್ಬೋದು ಇವ್ರದ್ದು ಲೈನ್ ಅಪ್ ಚೆನ್ನಾಗೈತಿ. ಸೊ ಇದಾಗಿದ ತಕ್ಷಣ ನಾವು ನೋಡೋಣ ಪಿಚ್ ಬಂದ್ಬಿಟ್ಟು ಎಲ್ಲ ಅಂತಂದ್ರಪ್ಪ ಈ ವೆನ್ಯೂ ಬಂದ್ಬಿಟ್ಟು ನಮ್ ಈಡನ್ ಗಾರ್ಡನ್ಸ್, ನಮ್ ಕಲ್ಕತ್ತಾ ಅವ್ರದ್ದು ಹೋಮ್ ಗ್ರೌಂಡ್ ಮ್ಯಾಚ್ ನಡೆ ಅಂತಿದೆ ಗೈಸ್. ಇದು ಬಂದ್ಬಿಟ್ಟು ಆವರೇಜ್ ಸ್ಕೋರ್ ಬಂದ್ಬಿಟ್ಟು ಇಲ್ಲಿ 175 ಐತಿ. ಬ್ಯಾಟಿಂಗ್ ಟೈಪ್ ಅಂದ್ರೆ ಗ್ರೇಟ್ ಗೈಸ್, ಬೌಂಡ್ರೀಸ್ ಎಲ್ಲ ಸಣ್ಣ ಬ್ಯಾಟರ್ಸ್ ಗೆ ಒಳ್ಳೆ ಚಾನ್ಸಸ್ ಐತಿ ಸ್ಕೋರ್ ಮಾಡೋದು. ಅದಾಗಿದ ತಕ್ಷಣ ಬೌಲಿಂಗ್ ಟೈಪ್ ಅಂದ್ರೆ ನ್ಯೂಟ್ರಲ್ ಓಕೆ ಸಿಗ್ತಾವ ಗೈಸ್ ಬೌಲರ್ಸ್ ಬಂದ್ಬಿಟ್ಟು ವಿಕೆಟ್ಸ್. ಅದಾಗಿದ ತಕ್ಷಣ ಲಾಸ್ಟ್ IPL 10 ಮ್ಯಾಚಸ್ ನಾಗ ಪೇಸರ್ಸ್ ಬಂದ್ಬಿಟ್ಟು 76 ವಿಕೆಟ್ ತಗೊಂಡ್ರ, ಸ್ಪಿನ್ನರ್ಸ್ ಬಂದ್ಬಿಟ್ಟು 40 ವಿಕೆಟ್ ತಗೊಂಡ್ರ ಗೈಸ್. ಚೇಸಿಂಗ್ ಬಯಸ್ ಗ್ರೌಂಡ್ ಐತಿ ಗೈಸ್, ಸ್ಲೈಟ್ ಹಂಗ ಚೇಸಿಂಗ್ ಬಯಸ್ ಐತಿ. ಬ್ಯಾಟಿಂಗ್ ಫಸ್ಟ್ ಮಾಡಿದವ್ರು 40 ಮ್ಯಾಚ್ ಗೆದ್ದಾರೆ, ಸೆಕೆಂಡ್ ಬ್ಯಾಟಿಂಗ್ ಮಾಡಿದವ್ರು 56 ಮ್ಯಾಚ್ ಗೆದ್ದಾರೆ ಗೈಸ್. ನೋಡ್ತಿರ್ಬೋದು ಸೊ ಚೇಸಿಂಗ್ ಬಯಸ್ ಗ್ರೌಂಡ್ ಐತಿ ಸ್ಲೈಟ್ಲಿ. ಸೊ ಎಕ್ಸ್ಪೆಕ್ಟೆಡ್ ಸ್ಕೋರ್ ಇರ್ಬೋದು ನನಗೆ 180 ನಿಂದ 200 ಇರ್ಬೋದು ಗೈಸ್. ಇದು ಬಂದ್ಬಿಟ್ಟು ಟೀಮ್ ನ್ಯೂಸ್ ಪಿಚ್ ರಿಪೋರ್ಟ್. ಇವಾಗ ಬಂದ್ಬಿಟ್ಟು ಹೆಡ್ ಟು ಹೆಡ್ ನೋಡೋಣ. ಹೆಡ್ ಟು ಹೆಡ್ ನಾಗ ಇಬ್ರು ಮಂದಿ ಸೇರಿ 4 ಮ್ಯಾಚ್ ಆಡ್ಯಾರ. ಅದ್ರಾಗ 2 GT ದವ್ರು ಗೆದ್ದಾರೆ, 1 KKR ದವ್ರು ಗೆದ್ದಾರೆ. ಒಂದು ರಿಸಲ್ಟ್ ಇಲ್ಲ ಗೈಸ್, ಮಳಿ ಬಂದಿರ್ಬೋದು. ಸೊ ರಿಸಲ್ಟ್ ಬಂದಿಲ್ಲ ಗೈಸ್. ನೋಡ್ತಿರ್ಬೋದು GT ದವ್ರು ಮುಂದದಾರ ನಮ್ ಕಲ್ಕತ್ತಾದಿಂದ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಸ್ವಲ್ಪ ಕೀ ಸ್ಟಾಟ್ಸ್ ಮ್ಯಾಗ ಕಣ್ಣಾಕೊಂಡು, ಕೀ ಸ್ಟಾಟ್ಸ್ ಬಹಳ ಇಂಪಾರ್ಟೆಂಟ್ ಗೈಸ್, ಹೇಳಿ ನಿಮ್ಗೆ ಮೊದಲಿಂದ ಹೇಳ್ಕೊಂಡ್ ಬರತ್ತೀನಿ. ಸೊ ಗೈಸ್ ಕೀ ಸ್ಟಾಟ್ಸ್ ನಾಗ ನೋಡೋಣ. ಕೀ ಸ್ಟಾಟ್ಸ್ ನಾಗ ಬಂದ್ಬಿಟ್ಟು ಸುನಿಲ್ ನಾರಾಯಣ 4 ವಿಕೆಟ್ ತಗೊಂಡ್ರನ್ನ, 5 ರನ್ ನೋಡೋದು 3 ಮ್ಯಾಚ್ ನಾಗ. ನಮ್ಮ GT ಆಪೋಸಿಟ್ 72 ವಿಕೆಟ್ ತಗೊಂಡ ಪ್ಲಸ್ 640 ರನ್ ನೋಡೋದನ್ನ 62 ಮ್ಯಾಚ್ ನಾಗ ನಮ್ ವೆನ್ಯೂದಾಗ ಬಂದ್ಬಿಟ್ಟೆ ಗೈಸ್. ನೋಡ್ತಿರ್ಬೋದು ವೆನ್ಯೂದಾಗ ಎಕ್ಸ್ಪೀರಿಯನ್ಸ್ ಬಾಳ ಐತಿ. ಅದ್ರ GT ಆಪೋಸಿಟ್ ಸ್ವಲ್ಪ ಡೌನ್ ಇದಾರೆ ನಮ್ಮ ಸುನಿಲ್ ನಾರಾಯಣ. ಕ್ವಿಂಟಮ್ ಡಿಕಾಕ್ ಬಂದ್ಬಿಟ್ಟು 94 ರನ್ಸ್ ಹೊಡೋದಾರ 4 ಮ್ಯಾಚ್ ನಾಗ ನಮ್ GT ಆಪೋಸಿಟ್. ಮತ್ತೆ 85 ರನ್ಸ್ ಇನ್ 9 ಮ್ಯಾಚಸ್ ಅಟ್ ದ ವೆನ್ಯೂ ಹೊಡೋದಾರ ಗೈಸ್. ನಮ್ ಕ್ವಿಂಟಮ್ ಡಿಕಾಕ್ ಓಕೆ ಪರ್ಫಾರ್ಮೆನ್ಸ್ ಇದ್ ಗೈಸ್. ಅದಾಗಿದ ತಕ್ಷಣ ಅಜಿಂಕ್ಯ ರಹಾನೆ ಬಂದ್ಬಿಟ್ಟು 78 ರನ್ಸ್ ಹೊಡದಾರ 4 ಮ್ಯಾಚ್ ನಾಗ ನಮ್ GT ಆಪೋಸಿಟ್. ಆವರೇಜ್ ಬಂದ್ಬಿಟ್ಟು ಅವ್ರದ್ದು 24 ಐತಿ ನಮ್ ವೆನ್ಯೂದಾಗ ಬಂದ್ಬಿಟ್ಟು. ಅಜಿಂಕ್ಯ ರಹಾನೆ ಇದು ಡೀಸೆಂಟ್ ಪರ್ಫಾರ್ಮೆನ್ಸ್ ಇದ್ ಗೈಸ್. ಸೊ ನೋಡ್ತಿರ್ಬೋದು. ಇದಾಗಿದ ತಕ್ಷಣ ನಾವು ನೋಡೋಣ ಏನಪ್ಪಾ ಅಂತಂದ್ರೆ ನಮ್ಮ ವೆಂಕಟೇಶ್ ಅಯ್ಯರ್ ಬಂದ್ಬಿಟ್ಟು 111 ರನ್ ನೋಡಿದಾರೆ 3 ಮ್ಯಾಚ್ ನಾಗ GT ಆಪೋಸಿಟ್. 28 ರನ್ ನೋಡಿದಾರೆ ವೆನ್ಯೂದಾಗ ಬಂದ್ಬಿಟ್ಟು ಗೈಸ್. ನೋಡ್ತಿರ್ಬೋದು ವೆಂಕಟೇಶ್ ಅಯ್ಯರ್ದು ಡೀಸೆಂಟ್ ಪರ್ಫಾರ್ಮೆನ್ಸ್ ಐತಿ. ರಿಂಕು ಸಿಂಗ್ ಬಂದ್ಬಿಟ್ಟು 102 ರನ್ಸ್ ಹೊಡೆದಾರೆ 3 ಮ್ಯಾಚ್ ನಾಗ ನಮ್ GT ಆಪೋಸಿಟ್. ಆವರೇಜ್ ಬಂದ್ಬಿಟ್ಟು 38 ಗೈಸ್. ನೋಡ್ತಿರ್ಬೋದು ರಿಂಕು ಸಿಂಗ್ ಒಳ್ಳೆ ಪರ್ಫಾರ್ಮೆನ್ಸ್ ಐತಿ ಮತ್ತೆ ಒಳ್ಳೆ ಸ್ಕೋರ್ ಮಾಡ್ಯಾರ. ಅಷ್ಟು ಕೆಳಗ್ ಬಂದ್ರು ಇಷ್ಟು ಚಲೋ ಸ್ಕೋರ್ ಮಾಡ್ಯಾರ ಗೈಸ್ ರಿಂಕು ಸಿಂಗ್ ನೋಡ್ತಿರ್ಬೋದು. ಅದಾಗಿದ ತಕ್ಷಣ ಆಂಡ್ರೂ ರಸಲ್ ಬಂದ್ಬಿಟ್ಟು 83 ರನ್ಸ್ ಪ್ಲಸ್ 5 ವಿಕೆಟ್ಸ್ ಇನ್ 3 ಮ್ಯಾಚಸ್ ತಗೊಂಡಾರ ಅಗೇನ್ಸ್ಟ್ GT ಅಂಡ್ 969 ರನ್ಸ್ ಪ್ಲಸ್ 43 ವಿಕೆಟ್ಸ್ ಇನ್ 47 ಮ್ಯಾಚಸ್ ಅಟ್ ದ ವೆನ್ಯೂ ತಗೊಂಡ್ರ ಗೈಸ್ ನಮ್ ಆಂಡ್ರೂ ರಸಲ್ ಬಂದ್ಬಿಟ್ಟು. ನೋಡ್ತಿರ್ಬೋದು ಇವ್ರದ್ದು ಸ್ಟಾಟ್ಸ್ ಚೆನ್ನಾಗದಾವ. ಅದಾಗಿದ ತಕ್ಷಣ ನಮ್ ಅರ್ಷಿತ್ ರಾಣಾ ಬಂದ್ಬಿಟ್ಟು 1 ವಿಕೆಟ್ ಇನ್ 1 ಮ್ಯಾಚ್ ಅಗೇನ್ಸ್ಟ್ GT.
18 ವಿಕೆಟ್ಸ್ ಇನ್ 14 ಮ್ಯಾಚಸ್ ಆಟ್ ದ ವೆನ್ಯೂ ತಗೊಂಡ್ರ ಗೈಸ್. ಚಲೋ ಪರ್ಫಾರ್ಮೆನ್ಸ್ ತಗೊಂಡ್ರ ಗೈಸ್. ಹರ್ಷಿತ್ ರಾಣಾ ಬಂದ್ಬಿಟ್ಟ. ಸೊ ಅದಾದ ತಕ್ಷಣ ನಮ್ಮ ವರುಣ್ ಚಕ್ರವರ್ತಿ ಬಂದ್ಬಿಟ್ಟ 0 ವಿಕೆಟ್ ಇನ್ 3 ಮ್ಯಾಚಸ್ ತಗೊಂಡ್ರ ಜಿಟಿ ಆಪೋಸಿಟ್. 28 ವಿಕೆಟ್ ಪ್ಲಸ್ 19 ವಿಕೆಟ್ಸ್ 19 ಮ್ಯಾಚ್ ನಾಗ ನಮ್ ವೆನ್ಯೂದಾಗ ಬಂದ್ಬಿಟ್ಟ. ನೋಡ್ತಿರ್ಬೋದು. ಓಕೆ ಗೈಸ್, ವರುಣ್ ಚಕ್ರವರ್ತಿ ಇದೆ, ಆದ್ರೆ ತಗೊಂಡ್ ಹೋಗ್ಬೋದು ಅವ್ನ ಏನಿಲ್ಲ. ವರುಣ್ ಅರೋರಾ ಬಂದ್ಬಿಟ್ಟ, ವೈಭವ್ ಅರೋರಾ ಬಂದ್ಬಿಟ್ಟ 0 ವಿಕೆಟ್ ಇನ್ 1 ಮ್ಯಾಚ್ ತಗೊಂಡ್ರ ಜಿಟಿ ಆಪೋಸಿಟ್. 13 ವಿಕೆಟ್ಸ್ ಇನ್ 11 ಮ್ಯಾಚಸ್ ಆಟ್ ದ ವೆನ್ಯೂ ತಗೊಂಡ್ರ ಗೈಸ್. ಇವ್ರದ್ದು ಓಕೆ ಗೈಸ್. ಅದಾದ ತಕ್ಷಣ ನಾರ್ತೇಜ್ ಬಂದ್ಬಿಟ್ಟ 4 ವಿಕೆಟ್ ತಗೊಂಡ್ರ 3 ಮ್ಯಾಚ್ ನಾಗ ನಮ್ ಜಿಟಿ ಆಪೋಸಿಟ್. ಸೊ ನೋಡ್ತಿರ್ಬೋದು ಎಲ್ಲಾರ್ದು ಡಿಸೆಂಟ್ ಪರ್ಫಾರ್ಮೆನ್ಸ್ ಐತಿ. ನಮ್ಮ ರಿಂಕು ಸಿಂಗ್ ಬಂದ್ಬಿಟ್ಟು ಟಾಪ್ ಲೆವೆಲ್ ಪರ್ಫಾರ್ಮೆನ್ಸ್ ಐತಿ. ಅದಾದ ತಕ್ಷಣ ನಮ್ಮ ಕೀ ಸ್ಟಾರ್ಸ್ ಆಫ್ ಗುಜರಾತ್ ನೋಡೋಣ. ಕೀ ಸ್ಟಾರ್ಸ್ ಆಫ್ ಗುಜರಾತ್ ಫಸ್ಟ್ ಬಂದ್ಬಿಟ್ಟು ನಮ್ಮ ಶುಭ್ಮನ್ ಗಿಲ್ ಕ್ಯಾಪ್ಟನ್ ನೋಡೋಣ. ಅವ್ರು ಬಂದ್ಬಿಟ್ಟು 95 ರನ್ಸ್ ಹೊಡೋದನ್ನ 3 ಮ್ಯಾಚ್ ನಾಗ ನಮ್ಮ KKR ಆಪೋಸಿಟ್. 42 ರನ್ ನೋಡೋದನ್ನ ಅಟ್ ದ ವೆನ್ಯೂ ಹೊಡೋದನ್ನ ಗೈಸ್ ನೋಡ್ತಿರ್ಬೋದು. ಅದಾದ ತಕ್ಷಣ ಸಾಯಿ ಸುದರ್ಶನ್ ಬಂದ್ಬಿಟ್ಟು 53 ರನ್ ನೋಡೋದನ್ನ 1 ಮ್ಯಾಚ್ ನಾಗ KKR ಆಪೋಸಿಟ್. ಜಾಶ್ ಬಟ್ಲರ್ ಬಂದ್ಬಿಟ್ಟು ಆವರೇಜ್ ಬಂದ್ಬಿಟ್ಟು 43 ಐತಿ. ನೋಡ್ತಿರ್ಬೋದು ಲಾಸ್ಟ್ ಮ್ಯಾಚ್ ನಾಗ 97 ರನ್ಸ್ ಹೊಡೆದ್ರೆ. ಸೊ ಆವರೇಜ್ ಬಂದ್ಬಿಟ್ಟು 43 ಐತಿ ಅಗೇನ್ಸ್ಟ್ KKR. ಮತ್ತೆ ಸ್ಕೋರ್ 380 ರನ್ಸ್ 8 ಮ್ಯಾಚ್ ನಾಗ ಅಟ್ ದ ವೆನ್ಯೂ ಗೈಸ್ ನೋಡ್ತಿರ್ಬೋದು. ಒಳ್ಳೆ ಪರ್ಫಾರ್ಮೆನ್ಸ್ ಐತಿ ಜಾಶ್ ಬಟ್ಲರ್ದು ಬಂದ್ಬಿಟ್ಟು. GT ಟಾಪ್ 3 ಆವರೇಜ್ ಬಂದ್ಬಿಟ್ಟು 50 ಐತಿ ನಮ್ಮ ಈ ಸೀಸನ್ ದಾಗ. ನೋಡ್ತಿರ್ಬೋದು ಟಾಪ್ 3 ಆರ್ಡರ್ ಶುಭ್ಮನ್ ಗಿಲ್, ನಮ್ಮ ಇವಂದ ಯಾರ್ದದ ನಮ್ಮ ಸಾಯಿ ಸುದರ್ಶನ್, ಆಮೇಲೆ ಜಾಶ್ ಬಟ್ಲರ್ 3 ಮಂದಿ ಸೇರಿ 50 ಅವರೇಜಸ್ ಐತಿ ಗೈಸ್ ಈ ಸೀಸನ್ ದಾಗ. ವಿಚ್ ಇಸ್ ದ ಹೈಯೆಸ್ಟ್ ಫಾರ್ ಎನಿ ಟೀಮ್. ಹೈಯೆಸ್ಟ್ ಯಾವ್ದಾರ ಟೀಮ್ ಗಿಂತ ಹೈಯೆಸ್ಟ್ ಐತಿ ಗೈಸ್ ನಮ್ದು GT ಅವ್ರದ್ದು ನೋಡ್ಬಿಟ್ಟ ಅವರೇಜ್ ಬಂದ್ಬಿಟ್ಟ. ಸೊ ನೋಡ್ತಿರ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಅದಾರ ಅವ್ರ ಟೀಮ್ನಾಗ. ಸೊ ಅದಾಗಿದ ತಕ್ಷಣ ನಾವು ನೋಡೋಣ ಯಸ್ ಖಾನ್ ಬಂದ್ಬಿಟ್ಟು 67 ರನ್ಸ್ ಹೊಡೆದ್ರ 5 ಮ್ಯಾಚ್ ನಾಗ ಅಗೇನ್ಸ್ಟ್ ನಮ್ಮ KKR. 52 ರನ್ಸ್ ಹೊಡೆದ್ರ 3 ಮ್ಯಾಚ್ ನಾಗ ಅಟ್ ದ ವೆನ್ಯೂ ಗೈಸ್ ನೋಡ್ತಿರ್ಬೋದು. ನಮ್ಮ ಯಸ್ ಖಾನ್ ಒಳ್ಳೆ ಪರ್ಫಾರ್ಮೆನ್ಸ್ ಐತಿ. ರಶೀದ್ ಖಾನ್ ಬಂದ್ಬಿಟ್ಟು 17 ವಿಕೆಟ್ ತಗೊಂಡ್ರ 15 ಮ್ಯಾಚ್ ನಾಗ ನಮ್ KKR ಆಪೋಸಿಟ್. 6 ವಿಕೆಟ್ 7 ಮ್ಯಾಚ್ ನಾಗ ವೆನ್ಯೂದಾಗ ತಗೊಂಡ್ರ ಗೈಸ್. ರಶೀದ್ ಖಾನ್ ಓಕೆ ಐತಿ, ಭಾಳ ಹೊಡ್ಸ್ಕೊಳ್ಳೋ ಅಂತಾರೆ, ಯಾಕೋ ವಿಕೆಟ್ಸ್ ತಗೊಳ್ಳಂತಿಲ್ಲ. ನೋಡ್ಬೇಕು ಏನಾಕೈತಿ ಅಂತ ಹೇಳ್ತೀನಿ. ಅದನ್ನ ನೋಡ್ಬೇಕಂದ್ರೆ ನೀವು ಲಾಸ್ಟ್ ವರ್ಗು ನೋಡ್ಬೇಕು ವಿಡಿಯೋನ. ಸೊ ಗೈಸ್ ಸಿರಾಜ್ ಬಂದ್ಬಿಟ್ಟು 14 ವಿಕೆಟ್ ತಗೊಂಡನ 14 ಮ್ಯಾಚ್ ನಾಗ ನಮ್ KKR ಆಪೋಸಿಟ್. 3 ವಿಕೆಟ್ಸ್ ಇನ್ 4 ಮ್ಯಾಚಸ್ ತಗೊಂಡ್ರ ನಮ್ ವೆನ್ಯೂದಾಗ ಬಂದ್ಬಿಟ್ಟ ಗೈಸ್ ನೋಡ್ತಿರ್ಬೋದು. ಸಿರಾಜ್ ಚಲೋ ಪರ್ಫಾರ್ಮೆನ್ಸ್ ಐತಿ. ಅದಾಗಿದ ತಕ್ಷಣ ಪಿ ಕೃಷ್ಣ ಬಂದ್ಬಿಟ್ಟು 2 ವಿಕೆಟ್ ತಗೊಂಡ್ರ 2 ಮ್ಯಾಚ್ ನಾಗ ನಮ್ಮ KKR ಆಪೋಸಿಟ್. 9 ವಿಕೆಟ್ ಇನ್ 13 ಮ್ಯಾಚಸ್ ವೆನ್ಯೂದಾಗ ತಗೊಂಡ್ರ ಗೈಸ್ ನೋಡ್ತಿರ್ಬೋದು. ಚಲೋ ಪರ್ಫಾರ್ಮೆನ್ಸ್ ಐತಿ ಪಿ ಕೃಷ್ಣದು. ಓಕೆ ಗೈಸ್, ಡಿಸೆಂಟ್ ಪರ್ಫಾರ್ಮೆನ್ಸ್ ಐತಿ, ಅಷ್ಟು ಕಾಸೇನು ಚಲೋ ಇಲ್ಲ. ಓಕೆ ಐತಿ. ಇವಾಗ ಬಂದ್ಬಿಟ್ಟು ಕೀ ಮ್ಯಾಚ್ ಅಪ್ಸ್ ನೋಡೋಣ. ಕೀ ಮ್ಯಾಚ್ ಅಪ್ಸ್ ಬಹಳ ಇಂಪಾರ್ಟೆಂಟ್. ಯಾರ ಪ್ಲೇಯರ್ ಯಾರ ಅಪೋಸಿಟ್ ಇಟ್ಕೋಬಾರ್ದು, ಎಲ್ಲಾನು ನಿಮ್ಗೆ ಗೊತ್ತಾಗ್ಬಿಡೈತಿ. ಕೀ ಮ್ಯಾಚ್ ಅಪ್ಸ್ ನ ಸ್ವಲ್ಪ ಕಂಟಿನ್ಯೂಸ್ ಆಗಿ ಕ್ಲಿಯರ್ ಆಗಿ ಎಲ್ಲ ಕೇಳ್ಕೊರಿ ಗೈಸ್. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಕ್ವಿಂಟಮ್ ಡಿಕಾಕ್ ವರ್ಸಸ್ ರಶೀದ್ ಖಾನ್ ಬಿದ್ದಾಗ 83 ರನ್ಸ್ ಹೊಡೆದ 73 ಬಾಲ್ ಯೂಸ್ ಮಾಡಿ 3 ಸಲ ವಿಕೆಟ್ ಹೋಗ್ಯಾರ ಗೈಸ್. ನಮ್ ಕ್ವಿಂಟಮ್ ಡಿಕಾಕ್ ವರ್ಸಸ್ ಪಿ ಕೃಷ್ಣ ಬಿದ್ದಾಗ 44 ರನ್ ಹೊಡೆದ 25 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರಿ. ಸುನಿಲ್ ನಾರಾಯಣ್ ವರ್ಸಸ್ ಸಿರಾಜ್ ಬಿದ್ದಾಗ 22 ರನ್ ಹೊಡೆದ 22 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರಿ. ಸುನಿಲ್ ನಾರಾಯಣ್ ನೋಡ್ತಿರ್ಬೋದು ಸಿರಾಜ್ ಡಾಮಿನೇಟ್ ಮಾಡ್ತಾರ ಅವ್ರನ್ನ. ಸೊ ಅದಾಗಿದ ತಕ್ಷಣ ಸುನಿಲ್ ನಾರಾಯಣ್ ವರ್ಸಸ್ ರಶೀದ್ ಖಾನ್ ಬಿದ್ದಾಗ 25 ಬಾಲ್ ಯೂಸ್ ಮಾಡಿ 25 ರನ್ ಹೊಡೆದ 15 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ. ಅಜಿಂಕ್ಯ ರಹಾನೆ ವರ್ಸಸ್ ಮಿಸ್ಟರ್ ಸಿರಾಜ್ ಬಿದ್ದಾಗ 12 ರನ್ ಹೊಡೆದ 24 ಬಾಲ್ ಯೂಸ್ ಮಾಡಿ 1 ಸಲ ವಿಕೆಟ್ ಹೋಗ್ಯಾರ ಗೈಸ್. ಆಂಡ್ರೆ ರಸಲ್ ವರ್ಸಸ್ ರಶೀದ್ ಖಾನ್ ಬಿದ್ದಾಗ 77 ರನ್ ಹೊಡೆದ 49 ಬಾಲ್ ಯೂಸ್ ಮಾಡಿ 4 ಸಲ ಹೋಗ್ಯಾರ ಗೈಸ್ ವಿಕೆಟ್. ಸೊ ನೋಡ್ತಿರ್ಬೋದು ಇವರು ಸ್ವಲ್ಪ ಇದಾಕೈತಿ. ಆಂಡ್ರೆ ರಸಲ್ ವರ್ಸಸ್ ಮಿಸ್ಟರ್ ಸಿರಾಜ್ ಬಿದ್ದಾಗ 23 ರನ್ ಹೊಡೆದ 20 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ ಗೈಸ್. ಶುಭ್ಮನ್ ಗಿಲ್ ವರ್ಸಸ್ ನಾರ್ತೇಜ್ ಬಿದ್ದಾಗ 38 ಬಾಲ್ ಯೂಸ್ ಮಾಡಿ 38 ರನ್ ಹೊಡೆದ 25 ಬಾಲ್ ಯೂಸ್ ಮಾಡಿ 4 ಸಲ ವಿಕೆಟ್ ಹೋಗ್ಯಾರ ಗೈಸ್. ಶುಭ್ಮನ್ ಗಿಲ್ ವರ್ಸಸ್ ಸುನಿಲ್ ನಾರಾಯಣ್ ಬಿದ್ದಾಗ 13 ರನ್ ಹೊಡೆದ 12 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ ಗೈಸ್. ನಮ್ ಸುನಿಲ್ ನಾರಾಯಣ್ ವಿಕೆಟ್ ಅಪ್ಶರ್ ಹೊಡೆದ ಶುಭ್ಮನ್ ಗಿಲ್ದ. ಸೊ ನೋಡ್ತಿರ್ಬೋದು ಎಷ್ಟು ಡೇಂಜರ್ ಐತಿ ಮ್ಯಾಚ್ ಅಪ್. ಜಾಶ್ ಬಟ್ಲರ್ ವರ್ಸಸ್ ವರುಣ್ ಚಕ್ರವರ್ತಿ ಬಿದ್ದಾಗ 76 ರನ್ ಹೊಡೆದ 49 ಬಾಲ್ ಯೂಸ್ ಮಾಡಿ 5 ಸಲ ವಿಕೆಟ್ ಹೋಗ್ಯಾರ ಗೈಸ್. ರುತಫರ್ಡ್ ವರ್ಸಸ್ ನಾರಾಯಣ್ ಬಿದ್ದಾಗ 41 ರನ್ ಹೊಡೆದ 52 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ. ಸೊ ಆರ್ತಿ ವಟಿಯಾ ವರ್ಸಸ್ ವರುಣ್ ಚಕ್ರವರ್ತಿ ಬಿದ್ದಾಗ 20 ರನ್ ಹೊಡೆದ 27 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ ಗೈಸ್. ನೋಡ್ತಿರ್ಬೋದು ಎಷ್ಟು ಡೇಂಜರ್ ಮ್ಯಾಚ್ ಅಪ್, ಹೈಯೆಸ್ಟ್ ಮ್ಯಾಚ್ ಅಪ್ಸ್ ಇಲ್ಲೇ ತೋರ್ಸಂತಾವ. ಸೊ ಗೈಸ್ ನೋಡ್ತಿರ್ಬೋದು ಎಷ್ಟು ಡೇಂಜರ್ ಮ್ಯಾಚ್ ಅಪ್ಸ್ ಇದ್ದು. ಸೊ ಮ್ಯಾಚ್ ಅಪ್ಸ್ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಟ್ಟಿರ್ತವೆ, ಯಾರನ್ನ ಇಟ್ಕೋಬೇಕು ಟೀಮ್ನಾಗ ಯಾರನ್ನ ಇಲ್ಲ ಅಂತಂದು ಎಲ್ಲ ನಿಮ್ಗೆ ಐಡಿಯಾ ಬಂದ್ಬಿಟ್ಟಿರ್ತದೆ. ಇವಾಗ ಬಂದ್ಬಿಟ್ಟು ನಾವು ಫ್ಯಾಂಟಸಿ ಟಿಪ್ಸ್ ನೋಡೋಣ. ಫ್ಯಾಂಟಸಿ ಟೀಮ್ ಮಾಡೋರ್ಗಂತೂ ಒಳ್ಳೆ ಹಂಗ ನಾಲೆಜ್ ಬುಕ್ ಇದೆ, ಹಂಗ ನಾಲೆಜ್ ಕೊಡ್ತೀನಿ ನಿಮ್ಗೆ. 5 ಸೆಕೆಂಡ್ ನೀವು ನಂದು 15 ಮಿನಿಟ್ಸ್ ನೀವು ವಿಡಿಯೋ ನೋಡ್ಬಿಟ್ರಂದ್ರೆ ನಿಮ್ಗೆ ಎಷ್ಟು ನಾಲೆಜ್ ಬರ್ತೈತೆ ಅಂದ್ರೆ ಈ ಮ್ಯಾಚಿಗೆ ರಿಲೇಟೆಡ್ ಅಷ್ಟು ನಾಲೆಜ್ ಬರ್ತೈತಿ. ನೀವು ಚಲೋ ಟೀಮ್ ಮಾಡ್ಕೋಬಹುದು ಗೈಸ್. ಏನಿಲ್ಲ, ಗೆಲ್ಲಬೇಕು ಅದ್ರಲ್ಲಿ ನೀವು ಗೆಲ್ಲಬೇಕಂತಂದ್ರೆ ವಿಡಿಯೋ ನೋಡ್ರಿ ಗೈಸ್. ವಿನ್ನಿಂಗ್ಸ್ ಆಗ್ಬೇಕಂತಂದ್ರೆ ನೀವು ಪ್ರಾಫಿಟ್ ಮಾಡ್ಕೋಬೇಕಂತಂದ್ರೆ ನೀವು ಫ್ಯಾಂಟಸಿ ಆ್ಯಪ್ನಾಗ ಪ್ರಾಫಿಟ್ ಮಾಡ್ಕೋಬೇಕಂದ್ರೆ ಏನ್ ಜಾಸ್ತಿ ಮಾಡಬಾರ್ದು, ಈ ವಿಡಿಯೋ ನೋಡ್ಬಿಡ್ಬೇಕು ಅಷ್ಟೇ. ಜಾಸ್ತಿ ಎಫರ್ಟ್ ಹಾಕಬಾರ್ದು ನೀವು. ಅಲ್ಲಿಂದ ತೆಗಿಬೇಕು, ಅಲ್ಲಿಂದ ಡೇಟಾ ತೆಗಿಬೇಕು, ಯಾರು ಹೆಂಗ್ ಆಡಾರ ಪರ್ಫಾರ್ಮ್ ಮಾಡ್ಯಾರ, ಯಾರು ಹೆಂಗ್ ಆಡಿಲ್ಲ, ಎಲ್ಲಿ ಯಾರು ಬ್ಯಾಟಿಂಗ್ ಮಾಡಿದ್ರು ಚಲೋ ಮಾಡ್ತಾರೆ ಈ ಗ್ರೌಂಡ್ನಾಗ, ಯಾರ ಮುಂದೆ ಯಾರು ಆಟ ಆಡ್ತಾರ, ಯಾರು ಇಟ್ಕೊಳ್ಬೇಕು ಟೀಮ್ನಾಗ, ಎಲ್ಲ ಕ್ಲಿಯರ್ ಕಟ್ ನಿಮ್ಗೆ ನೀವು ತೆಗಿಬೇಕಾಗಿಲ್ಲ ಇಲ್ಲಿಂದ ಅಷ್ಟು ಕಷ್ಟಪಟ್ಟ. ಅದನ್ನೆಲ್ಲ ತೆಗೆದು ನಾನು ನಿಮ್ಗೆ ಹೇಳಂತೀನಿ ನಿಮ್ಗೆ ಅರ್ಥ ಆಗಲಿ ಅಂತಂದ. ಅದಕ್ಕೆ ಏನಿಲ್ಲ, ಜಸ್ಟ್ ಒಂದು 15 ಮಿನಿಟ್ಸ್ ನೀವು ನೋಡ್ಬಿಟ್ರಂದ್ರೆ ನೀವು ಆರಾಮ್ ವಿನ್ ಮಾಡ್ಕೋಬಹುದು ಗೈಸ್. ಹೇಳಂತೀನಿ ನಿಮಗೆ ಕ್ಲಿಯರ್ ಒಂದು 15 ಮಿನಿಟ್ಸ್ ತಗೋರಿ. ನಮ್ಮ ಟೀಮ್ ಮಾಡೋರೆಲ್ಲ ನೋಡ್ರಿ, ಒಳ್ಳೆ ನಾಲೆಜ್ ಬರ್ತೈತಿ.
ಸೊ ಗೈಸ್ ಇವಾಗ ಬಂದ್ಬಿಟ್ಟು ಫ್ಯಾಂಟಸಿ ಕ್ರಿಕೆಟ್ ಟಿಪ್ಸ್ ನೋಡೋಣ. ವಿಕೆಟ್ ಕೀಪಿಂಗ್ ಸೆಕ್ಷನ್ ನಾಗ ಬೋತ್ ಬಟ್ಲರ್ ಅಂಡ್ ಕ್ವಿಂಟನ್ ಡಿಕಾಕ್ ಖತರ್ನಾಕ್ ಪ್ಲೇಯರ್ಸ್ ಗೆ ಟಾಪ್ ಆರ್ಡರ್ ಬರ್ತಾರೆ. ಸೊ ನಂಗನ್ಸು ಮಟ್ಟಿಗೆ ಅವ್ರನ್ನ ನೀವು ಸ್ಮಾಲ್ ಲೀಗ್ ನಾಗ ಇಟ್ಕೊಳ್ಬೇಕಾದ್ರೆ, ಯಾಕಂದ್ರೆ ಗೊತ್ತಲ್ಲ ಡಾಮಿನೇಟ್ ಹೆಂಗ್ ನೋಡಿತಾ ಅವ್ನು ನೋಡಿತಾನೆ ಇವ್ ನೋಡಿತಾನೆ. ಸೊ ಗೈಸ್ ಇಬ್ನು ಟೀಮ್ ನಾಗ ಇಟ್ಕೊಳ್ಬೇಕು, ಸ್ಮಾಲ್ ಲೀಗ್ ನಾಗ ಬಿಟ್ಕೊಳಕ್ ಆಗೋದಿಲ್ಲ ಗೈಸ್ ವಿಕೆಟ್ ಕೀಪಿಂಗ್ ಸೆಕ್ಷನ್ ನಾಗ ಇವ್ರಿಬ್ರನ್ನ ಬಿಟ್ಟ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಬ್ಯಾಟರ್ ಸೆಕ್ಷನ್ ನಾಗ ನೋಡೋಣ. ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ಇಬ್ರು ಖತರ್ನಾಕ್ ಬ್ಯಾಟರ್ಸ್ ಗೆ ಟೆಕ್ನಿಕಲ್ ಬ್ಯಾಟರ್ಸ್ ಅದವರು ಯೋಚನೆ ಮಾಡಿ ಬ್ಯಾಟಿಂಗ್ ಮಾಡ್ತಾರೆ. ಸೊ ನಂಗನ್ಸು ಮಟ್ಟಿಗೆ ಅವ್ರನ್ನು ಸ್ಮಾಲ್ ಲೀಗ್ ನಾಗ ಡ್ರಾಪ್ ಮಾಡ್ಕೊಳ್ಳೋ ಚಾನ್ಸಸ್ ಇಲ್ಲ. ಶುಭ್ಮನ್ ಗಿಲ್ ಬೇಕಾದ್ರೆ ಟ್ರೈ ಡ್ರಾಪ್ ಮಾಡ್ಕೊಡಿ. ಸಾಯಿ ಸುದರ್ಶನ್ ಮಾಡಕ್ ಹೋಗ್ರಿ, ಒಳ್ಳೆ ಪ್ಲೇಯರ್ ಅವ, ಒಳ್ಳೆ ಫಾರ್ಮ್ ನಾಗ ಅದಾನ. ಅದೇ ತಕ್ಷಣ ಅಜಿಂಕ್ಯ ರಹಾನೆ ಬಂದ್ಬಿಟ್ಟ ಗುಡ್ ಟಚ್ ನಾಗ ಅದಾರ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಕತ್ತಾರ. ಸೊ ನಂಗೆ ಅನ್ಸೋ ಮಟ್ಟಿಗೆ ಅವರು ಒಳ್ಳೆ ಸೇಫ್ ಆಪ್ಷನ್ ಗೆ ಸ್ಮಾಲ್ ಲೀಗ್ ಗೆ. ಅದಾದ ತಕ್ಷಣ ರಘುವಂಶಿ ಬಂದ್ಬಿಟ್ಟ ಸ್ವಲ್ಪ ಲೈಟ್ ಆಗಿ ಪರ್ಫಾರ್ಮ್ ಮಾಡ್ಸಾರ, ಅವರು ಮಿಸ್ ಅಂಡ್ ಹಿಟ್ ಟೈಪ್ ಅದಾರ ಸ್ವಲ್ಪ. ಸೊ ನಂಗೆ ಅನ್ಸೋ ಮಟ್ಟಿಗೆ ಸ್ಮಾಲ್ ಲೀಗ್ ನಾಗ ಅವ್ರಿಗೆ ರಿಸ್ಕಿ ಇಟ್ಕೊಳ್ಳೋದು, ಗ್ರ್ಯಾಂಡ್ ಲೀಗ್ ನಾಗ ಬೇಕಾದ್ರೆ ರಘುವಂಶಿ ಟ್ರೈ ಮಾಡ್ಕೊರಿ ಗೈಸ್. ಸೊ ಗೈಸ್ ಬ್ಯಾಟರ್ ಸೆಕ್ಷನ್ ನಾಗ ಋತಫರ್ಡ್ ಮತ್ತು ವೆಂಕಟೇಶ್ ಅಯ್ಯರ್ ಬಂದ್ಬಿಟ್ಟ ಒಳ್ಳೆ ಸೇಫ್ ಆಪ್ಷನ್ ಗೈಸ್. ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾರೆ ಹಂಗೂ ಟ್ರೈ ಮಾಡ್ಕೋಬೇಕಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಮಾಡ್ಬೇಕು, ಚೇಸ್ ಮಾಡ್ಬೇಕು, ಟ್ರೈ ಮಾಡ್ಕೋಬಹುದು ಗೈಸ್. ಏನ್ ತೊಂದರೆ ಇಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ರಿಂಕು ಸಿಂಗ್ ನ ಅವಾಯ್ಡ್ ಮಾಡ್ಕೋಬಹುದು ನೀವು ಸ್ಮಾಲ್ ಲೀಗ್ ನಾಗ, ಯಾಕಂದ್ರೆ ಡೌನ್ ಆರ್ಡರ್ ನಾಗ ಬಾಳ್ 7-8 ಬರ್ತಾರ ಅವ್ರ. ಸೊ ಲೋ ಆರ್ಡರ್ ನಾಗ ಬಾಳ್ ಬ್ಯಾಟಿಂಗ್ ಮಾಡ್ತಾರ ಅವ್ರ. ಸೊ ಅವ್ರನ್ನ ಡ್ರಾಪ್ ಮಾಡ್ಕೋಬಹುದು ನೀವು ಸ್ಮಾಲ್ ಲೀಗ್ ನಾಗ. ಗ್ರ್ಯಾಂಡ್ ಲೀಗ್ ನಾಗ ಬೇಕಾದ್ರೆ ಟ್ರಂಪ್ ಪ್ಲೇಯರ್ ಮಾಡ್ಕೋರಿ ಗೈಸ್ ಅವ್ರನ್ನ. ಅದಾಗಿದ ತಕ್ಷಣ ನಾವು ನೋಡೋಣ ಆಲ್ರೌಂಡರ್ ಸೆಕ್ಷನ್ ನಾಗ ಸುನಿಲ್ ನಾರಾಯಣ್ ಒಳ್ಳೆ ಆಪ್ಷನ್ ಗೈಸ್. ಅವನು ಸೇಫ್ ಆಪ್ಷನ್ ಓಪನಿಂಗ್ ಮಾಡ್ತಾನೆ ಪ್ಲಸ್ ಬೌಲಿಂಗ್ ಮಾಡ್ತಾನೆ. ಸೊ ಅವ್ರನ್ನ ನೀವು ಟೀಮ್ ನಾಗ ಇಟ್ಕೊಳ್ಬೇಕು ಸ್ಮಾಲ್ ಲೀಗ್ ನಾಗ. ಅದಾಗಿದ ತಕ್ಷಣ ಆಂಡ್ರೆ ರಸೆಲ್ ಬಂದ್ಬಿಟ್ಟ ಒಳ್ಳೆ ರೆಕಾರ್ಡ್ ಐತಿ ಈ ಗ್ರೌಂಡ್ ನಾಗ GT ಆಪೋಸಿಟ್ ನಾಗು. ಸೊ ನಿಮ್ಗೆ ಅನ್ಸೋ ಮಟ್ಟಿಗೆ ನನ್ಗೆ ಅನ್ಸೋ ಮಟ್ಟಿಗೆ ಟ್ರಂಪ್ ಪ್ಲೇಯರ್ ಮಾಡ್ಕೋಬಹುದು ಅವ್ರನ್ನ ನೀವು. ಸೊ ಆಂಡ್ರೆ ರಸೆಲ್ ನ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಇದೆ ಗೈಸ್. ಅದಾಗಿದ ತಕ್ಷಣ ಎಸ್ ಖಾನ್ ಇಸ್ ಅ ಡೀಸೆಂಟ್ ಆಪ್ಷನ್ ವೈಲ್ ಬ್ಯಾಟಿಂಗ್ ಫಸ್ಟ್ ಮಾಡಬೇಕಾದ್ರೆ ಟ್ರೈ ಮಾಡ್ಕೋಬಹುದು ಗೈಸ್. ಎಸ್ ಖಾನ್ ಬಂದ್ಬಿಟ್ಟು ಆಲ್ರೌಂಡರ್ ಸೆಕ್ಷನ್ ನಾಗ ರಾಹುಲ್ ತಿವಾಟಿಗೆ ಬಂದ್ಬಿಟ್ಟು ನನಗೆ ಅನ್ಸೋ ಮಟ್ಟಿಗೆ ಬೌಲಿಂಗ್ ಮಾಡಂಗಿಲ್ಲ, ಬ್ಯಾಟಿಂಗ್ ಇಷ್ಟ ಮಾಡ್ತಾರೆ. ಅವೇ ಎ ಖಾನ್ ಬಂದ್ಬಿಟ್ಟ ರಂದೀಪ್ ಕ್ಯಾನ್ ಬಿ ಟ್ರೈಡ್ ಇನ್ ಗ್ರ್ಯಾಂಡ್ ಲೀಗ್. ಸ್ಮಾಲ್ ಲೀಗ್ ನಾಗ ಟ್ರೈ ಮಾಡ್ಕೊಬಿಡ್ರಿ ಅವ್ರನ್ನೆಲ್ಲ ಬಂದ್ಬಿಟ್ಟು, ಯಾಕಂದ್ರೆ ರಿಸ್ಕಿ ಆಪ್ಷನ್ ಅವರೆಲ್ಲ ಬಾಳ. ಸೊ ನಂಗೆ ಅನ್ಸ್ಬಿಟ್ಟು ಸ್ಮಾಲ್ ಲೀಗ್ ನಾಗ ಡ್ರಾಪ್ ಮಾಡ್ಕೊಂಡು ಗ್ರ್ಯಾಂಡ್ ಲೀಗ್ ನಾಗ ಟ್ರೈ ಮಾಡ್ಕೊರಿ ಗೈಸ್. ವಾಷಿಂಗ್ಟನ್ ಸುಂದರ್ ಏನಾರ ಆಡಿದಂದ್ರೆ ಪಕ್ಕ ಟ್ರಂಪ್ ಪ್ಲೇಯರ್ ಆಗ್ಬೋದು ಗೈಸ್ ನಿಮ್ಗೆ, ಯಾಕಂದ್ರೆ 4 ಮಂದಿ ಲೆಫ್ಟೀಸ್ ಅದಾರ ನಮ್ಗೆ KKR ನಾಗ. ಸೊ ಅವ್ನ ಬಿಟ್ಕೊಳಕ್ ಹೋಗ್ಬಿಡ್ರಿ ಗೈಸ್ ಏನಾರ ವಾಷಿಂಗ್ಟನ್ ಸುಂದರ್ ಆಟ ಆಡಿದಂದ್ರೆ ಮ್ಯಾಚ್ ನ. ಸೊ ಇದು ಬಂದ್ಬಿಟ್ಟು ನಮ್ಮ ಆಲ್ರೌಂಡರ್ ಸೆಕ್ಷನ್ ನಾಗ. ಇವಾಗ ಬಂದ್ರೆ ಬೌಲರ್ ಸೆಕ್ಷನ್ ನಾಗ ನೋಡ್ರಿ ಗೈಸ್. ಬೌಲರ್ ಸೆಕ್ಷನ್ ನಾಗ ಫಸ್ಟ್ ಬಂದ್ಬಿಟ್ಟು ವರುಣ್ ಚಕ್ರವರ್ತಿ ಈಸ್ ಅ ವಿಕೆಟ್ ಟೇಕರ್, ಇಂಪಾರ್ಟೆಂಟ್ ಅಂಡ್ ಸ್ಮಾಲ್ ಲೀಗ್ ಗೈಸ್. ವಿಕೆಟ್ ಟೇಕರ್ ಅದನ್ನ ಗ್ರೌಂಡ್ ನಾಗ ಅಷ್ಟು ಚೆನ್ನಾಗಿಲ್ಲ ಅಂದ್ರೆ ಸ್ಟಾರ್ಟ್ಸ್ ಚೆನ್ನಾಗಿ ಆದ್ರೆ ವಿಕೆಟ್ ತಗೊಂಡ್ರೆ ಗೈಸ್. ವರುಣ್ ಚಕ್ರವರ್ತಿನ ಸ್ಮಾಲ್ ಲೀಗ್ ನಾಗ ಡ್ರಾಪ್ ಮಾಡ್ಕೊಬೇಡ್ರಿ. ಪಿ ಕೃಷ್ಣ ಅಂಡ್ ಮೊಹಮ್ಮದ್ ಸಿರಾಜ್ ಆರ್ ಇಂಪಾರ್ಟೆಂಟ್ ವೈಲ್ ಬೌಲಿಂಗ್ ಫಸ್ಟ್ ಗೈಸ್. ಬೌಲಿಂಗ್ ಫಸ್ಟ್ ಮಾಡ್ಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಅವ್ರನ್ನ ಬಿಟ್ಕೊಳಕ್ ಹೋಗ್ಬಿಡ್ರಿ ಅವ್ರನ್ನ. ಹರ್ಷಿತ್ ರಾಣಾ ಬೌಲಿಂಗ್ ಫಸ್ಟ್ ಮಾಡ್ಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಗೈಸ್. ನಾರ್ತ್ ಕ್ಯಾನ್ ಬಿ ಟ್ರಂಪ್ ಇನ್ ಬೋತ್ ಇನ್ನಿಂಗ್ಸ್. ಫಸ್ಟ್ ಬೌಲಿಂಗ್ ಮಾಡಲಿ ಸೆಕೆಂಡ್ ಬೌಲಿಂಗ್ ಮಾಡಲಿ ಅವ್ನು ನಿಮ್ ಟ್ರಂಪ್ ಪ್ಲೇಯರ್ ಆಗ್ಬೋದು ಗೈಸ್. ನಾರ್ತ್ ಬಂದ್ಬಿಟ್ಟ ಆದ್ರೆ ಹರ್ಷಿತ್ ರಾಣಾ ಫಸ್ಟ್ ಬೌಲಿಂಗ್ ಮಾಡ್ಬೇಕಾದ್ರೆ ಇಟ್ಕೋರಿ ಗೈಸ್, ಯಾಕಂದ್ರೆ ಒಳ್ಳೆ ವಿಕೆಟ್ಸ್ ತಗೊಂತಾರ ಅವ್ರು. ಯಾವಾಗ ನೋಡಿರ್ಬೋದು ಲಾಸ್ಟ್ ಟೈಮ್ ಅವಾಗ ವಿಕೆಟ್ಸ್ ತಗೊಂಡ್ರು. ಸೊ ಗೈಸ್ ಬೌಲರ್ ಸೆಕ್ಷನ್ ನಾಗ ರಶೀದ್ ಖಾನ್ ಟ್ರಂಪ್ ಪ್ಲೇಯರ್ ಆಗಿ ಮಾಡ್ಕೋಬಹುದು ಗೈಸ್, ಯಾಕಂದ್ರೆ ಬ್ಯಾಟಿಂಗ್ ಮಾಡ್ತಾರ ಬೌಲಿಂಗ್ ಮಾಡ್ತಾರ, ಲೈಟ್ ಆಗಿ ಔಟ್ ಆಫ್ ಫಾರ್ಮ್ ಅದ್ರ. ಸೊ ಏನ್ ಇವತ್ತು ಮ್ಯಾಚ್ ನಾಗ ಪರ್ಫಾರ್ಮ್ ಮಾಡ್ಬೋದು. ಸೊ ನಂಗನ್ಸೋ ಮಟ್ಟಿಗೆ ಟ್ರೈ ಮಾಡ್ಕೋಬಹುದು ಗೈಸ್ ರಶೀದ್ ಖಾನ್ ಗ್ರ್ಯಾಂಡ್ ಲೀಗ್ ರಿಸ್ಕ್ ತಗೊಂಡ್ ಟ್ರೈ ಮಾಡ್ರಿ. ಹೇಳಕತ್ತಿದೆ ರಶೀದ್ ಖಾನ್ ಟ್ರೈ ಮಾಡ್ಕೊರಿ ಗೈಸ್. ರಶೀದ್ ಖಾನ್ ಒಳ್ಳೆ ಆಪ್ಷನ್ ಗ್ರ್ಯಾಂಡ್ ಲೀಗ್ ನಾಗ ಟ್ರೈ ಮಾಡ್ಕೋಬಹುದು ರಶೀದ್ ಖಾನ್ ಬಂದ್ಬಿಟ್ಟು. ಸೊ ಗೈಸ್ ಅದಾಗಿದ ತಕ್ಷಣ ಎಸ್ ಕಿಶೋರ್ದ ನನಗನ್ಸೋ ಮಟ್ಟಿಗೆ ಬೌಲಿಂಗ್ ಸ್ವಲ್ಪ ಕಟ್ ಆಗ್ಬೋದು, ಯಾಕಂದ್ರೆ 4 ಮಂದಿ ಲೆಫ್ಟಿ ಬ್ಯಾಟ್ಸ್ಮನ್ ಅದಾರ. ಸೊ ನಂಗನ್ಸೋ ಮಟ್ಟಿಗೆ ಎಸ್ ಕಿಶೋರ್ನ ಸ್ವಲ್ಪ ಲೈಟ್ ಆಗಿ ಓವರ್ಸ್ ಕಟ್ ಮಾಡ್ತಾರ, 4 ಓವರ್ನಾಗ 1 ಓವರ್ 2 ಓವರ್ ಕಟ್ ಮಾಡ್ಬೋದು ಗೈಸ್. ಸೊ ನೋಡ್ತಿರ್ಬೋದು ಇದು ಸ್ವಲ್ಪ ಇದೈತಿ. ಸೊ ಹುಷಾರ್ ಎಸ್ ಕಿಶೋರ್ನ ಟ್ರೈ ಮಾಡ್ಬೇಕಾರೆ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಲಾಸ್ಟ್ ಅಂಡ್ ಫೈನಲ್ ನನ್ನ ಮ್ಯಾಚ್ ಪ್ರಿಡಿಕ್ಷನ್ಸ್. ನನ್ನ ಮ್ಯಾಚ್ ಪ್ರಿಡಿಕ್ಷನ್ ನನ್ನ ಫಸ್ಟ್ ಪ್ರಿಡಿಕ್ಷನ್ ಏನಪ್ಪಾ ಅಂತಂದ್ರೆ ಅಜಿಂಕ್ಯ ರಹಾನೆ ಇಲ್ಲ ವೆಂಕಟೇಶ್ ಅಯ್ಯರ್ ಪಕ್ಕ ಸ್ಕೋರ್ ಮಾಡ್ತಾರೆ ಗೈಸ್. ಯಾರು ಓಪನರ್ ಅವ್ರಿಗೆ ಸಪೋರ್ಟ್ ಕೊಡ್ತಾರೆ, ಇಲ್ಲಾಂದ್ರೆ ಎ ರಘುವಂಶಿ ಅವ್ರಿಗೆ ಸಪೋರ್ಟ್ ಕೊಡ್ತಾರೆ ಗೈಸ್. ಇದು ಬಂದ್ಬಿಟ್ಟು ನನ್ನ ಫಸ್ಟ್ ಪ್ರಿಡಿಕ್ಷನ್. ಸೊ ಗೈಸ್ ನನ್ನ ಸೆಕೆಂಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಶುಭ್ಮನ್ ಗಿಲ್ ಮತ್ತು ಜಾಸ್ ಬಟ್ಲರ್ ಇಬ್ರು ಸ್ಕೋರ್ ಮಾಡ್ತಾರೆ ಗೈಸ್ GT ಅವರಿಗೆ. ಇದು ಬಂದ್ಬಿಟ್ಟು ನನ್ನ ಸೆಕೆಂಡ್ ಪ್ರಿಡಿಕ್ಷನ್. ಥರ್ಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ವರುಣ್ ಚಕ್ರವರ್ತಿ, ಸುನಿಲ್ ನಾರಾಯಣ್ ಮತ್ತು ಹರ್ಷಿತ್ ರಾಣಾ ಪಕ್ಕ ವಿಕೆಟ್ಸ್ ತಗೋತಾರೆ ಗೈಸ್. ಇವ್ರು ಬಂದ್ಬಿಟ್ಟು ಪಕ್ಕ ವಿಕೆಟ್ಸ್ ತಗೋತಾರ. ಇದು ಬಂದ್ಬಿಟ್ಟು ನನ್ನ ಥರ್ಡ್ ಪ್ರಿಡಿಕ್ಷನ್. ಸೊ ಗೈಸ್ ನನ್ನ ಫೋರ್ತ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಎಂ ಸಿರಾಜ್ ಮತ್ತು ಪಿ ಕೃಷ್ಣ ಪಕ್ಕ ವಿಕೆಟ್ಸ್ ತಗೋತಾರೆ ಗೈಸ್. ಫಸ್ಟ್ ಬೌಲಿಂಗರ್ ಮಾಡಲಿ ಸೆಕೆಂಡ್ ಬೌಲಿಂಗರ್ ಮಾಡಲಿ ಅವ್ರ ಸಪೋರ್ಟಿಗೆ ವಾಷಿಂಗ್ಟನ್ ಸುಂದರ್ ಮತ್ತು ರಶೀದ್ ಖಾನ್ ಕೊಡ್ತಾರೆ ಗೈಸ್ ಪಕ್ಕ. ಇದು ಬಂದ್ಬಿಟ್ಟು ನನ್ನ ಫೋರ್ತ್ ಪ್ರಿಡಿಕ್ಷನ್. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಲಾಸ್ಟ್ ಅಂಡ್ ಫೈನಲ್ ಪ್ರಿಡಿಕ್ಷನ್ ಮ್ಯಾಚ್ ನಂಬರ್ 39 KKR ವರ್ಸಸ್ GT. ಈ ಮ್ಯಾಚ್ ಯಾರು ಗೆಲ್ತಾರಪ್ಪ ಗೈಸ್? ನಂಗೆ ಅನ್ಸೋ ಮಟ್ಟಿಗೆ ಈ ಮ್ಯಾಚ್ ಗೆಲ್ಲೋದು ಚೇಸ್ ಮಾಡೋರು ಗೈಸ್. ಯಾರ ಟಾಸ್ ಗೆದ್ದ ಚೇಸ್ ಮಾಡ್ಕೊಳಕ್ ತಗೊಂತಾರೆ ಅವರ ಈ ಮ್ಯಾಚ್ ಗೆಲ್ಲೋದು ಗೈಸ್, ಯಾಕಂದ್ರೆ ಚೇಸಿಂಗ್ ಬಾಯ್ಸ್ ಗ್ರೌಂಡ್ ಐತಿ. ಸೊ ನಂಗೆ ಅನ್ಸೋ ಮಟ್ಟಿಗೆ ಚೇಸ್ ಮಾಡೋರ ಈ ಮ್ಯಾಚ್ ಗೆಲ್ತಾರೆ ಗೈಸ್. ಸೊ ಗೈಸ್ ನೋಡ್ತಿರ್ಬೋದು ನಾನು ಒಳ್ಳೆ ನಾಲೆಜ್ ಕೊಟ್ಟಿನಿ. ಯಾರೀಗ ಏನಪ್ಪಾ ನಿಮ್ಗೆ ಏನು ನನಗೆ ಅಷ್ಟು ಅಲ್ಲಿಂದ ಇಲ್ಲಿಂದ ನನಗೆ ಎಲ್ಲೆಲ್ಲಿ ಹುಡುಕ್ಲಿ, ನಾನು ಏನು ಓದಿ ಯಾರಿಗೆ ನಾನು ಟೀಮ್ ನಾಗ ಇಟ್ಕೋಬೇಕು ಎಲ್ಲಿಂದ ಮಾಡೋದು ನಿಮ್ಗೆ ಅಷ್ಟೆಲ್ಲ ಜರೂರತ್ ಇಲ್ಲ ಗೈಸ್. ಜಸ್ಟ್ 15 ಮಿನಿಟ್ಸ್ ತಗೊಂಡು ಈ ವಿಡಿಯೋ ನೋಡ್ಬಿಡ್ರಿ, ನಿಮ್ಗೆಲ್ಲ ನಾಲೆಜ್ ಬಂದ್ಬಿಡ್ತೈತಿ. ಅದ್ರ ತಕ್ಕಂಗೆ ನೀವು ಟೀಮ್ ಮಾಡ್ಕೊಂಡು ಹೋಗ್ರಿ. ನೀವು ಗೆದ್ದಿಲ್ಲ ಅಂದ್ರೆ ನನಗೆ ಅವಾಗ ಬಂದು ಹೇಳ್ರಿ. ಸೊ ಗೈಸ್ ಇಷ್ಟ ನಾನು ಹೇಳೋದು, ಒಳ್ಳೇದ್ ಮಾಡ್ರಿ, ಎಲ್ಲರಿಗೂ ಒಳ್ಳೇದ್ ಮಾಡ್ರಿ, ನೀವು ಒಳ್ಳೇದೋಗಿರ್ರಿ, ಕೆಟ್ಟದ್ ಮಾಡಕ್ ಹೋಗ್ಬಿಡ್ರಿ. ಕೆಟ್ಟದ್ ಮಾಡಿದ್ರೆ ನಿಮಗೂ ಬರ್ತೈತಿ, ಯಾರು ಕೆಟ್ಟದ್ ಮಾಡ್ತಾರೋ ಅವ್ರಿಗೆ ಬರ್ತೈತಿ. ಸೊ ಗೈಸ್ ಕರ್ಮ ಅನ್ನೋದು ನಿಮಗೂ ಬಿಡಂಗಿಲ್ಲ, ನಮಗೂ ಬಿಡಂಗಿಲ್ಲ, ಯಾರಿಗೂ ಬಿಡಂಗಿಲ್ಲ. ಸೊ ಗೈಸ್ ಒಳ್ಳೇದ್ ಮಾಡ್ರಿ, ಆದಷ್ಟು ಜಲ್ದಿ ಅಲ್ಲ ಆದಷ್ಟು ಮಾಡ್ತಾನೆ ಇರ್ರಿ. ಮಮ್ಮಿ ಡ್ಯಾಡಿಗೆ ಚಲೋ ನೋಡ್ಕೊರಿ, ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಂಗಿಲ್ಲ. ಸೊ ಗೈಸ್ ಇವತ್ತಿಗೆ ಇಷ್ಟೇ, ನಾಳೆ ಮತ್ತೆ ಬರ್ತೀನಿ ಇನ್ನೊಂದು ವಿಡಿಯೋ ತಗೊಂಡು. ಸೊ ಟಾಟಾ, ಬಾಯ್ ಬಾಯ್.